ನಮಸ್ಕಾರ. ಬಹುನಿರೀಕ್ಷಿತ ಕಾರ್ಯಕ್ರಮ ಕಾರ್ಮಿಕರ ಮಹಾ ಉತ್ಸವ. ಅದನ್ನು ಇಂಟೆಕ್ ಫೆಡರೇಷನ್ ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಪ್ರಸಾದ್ ಆರಾಧ್ಯ ಅವರು ಬಹಳ ದಿನಗಳಿಂದ ಅಂದರೆ ಸುಮಾರು ತಿಂಗಳಿಂದನೇ ಅವರು ಈ ಕಾರ್ಯಕ್ರಮನ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಒಂದು ಕನಸು ಕಂಡಿದ್ರು. ಆ ಕಾರ್ಯಕ್ರಮನ ಇದೇ ತಿಂಗಳು 31ನೇ ತಾರೀಕು ಮಾಡಬೇಕು ಅಂತ ಅವರು ಆಯೋಜನೆ ಮಾಡಿದರು. ಲಕ್ಷಾಂತರ ರೂಪಾಯಿ ಅದಕ್ಕೋಸ್ಕರನೂ ಖರ್ಚು ಮಾಡಿದರು. ಆದರೆ ಬಹುನಿರೀಕ್ಷಿತವಾಗಿ ನಮ್ಗೆ ಯಾರಿಗೂ ಊಹೆಗೂ ಮೀರಿದಂಥ ಒಂದು ರಾಜಕೀಯ ಬೆಳವಣಿಗೆ, ಅನಿರೀಕ್ಷಿತವಾಗಿ ಆದಂಥ ಒಂದು ಬೆಳವಣಿಗೆಗಳಿಂದ ಈ ಕಾರ್ಯಕ್ರಮನ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಿದೆ. ಕಾರಣ ಇಷ್ಟೇ, ನಿಮ್ಮೆಲ್ಲರ ನಾಯಕ, ನಾವೆಲ್ಲರ ಒಪ್ಕೊಂಡಿದ್ದಂಥ ಅಹಿಂದ ನಾಯಕ, ಮಹಾನ್ ವ್ಯಕ್ತಿತ್ವ ಉಳ್ಳಂಥ ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿರೋದು ನಮಗೆ ಬಹಳಷ್ಟು ನೋವು ಕೊಟ್ಟಿದೆ. ಸೊ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷನ ಬಹಳ ನಿಷ್ಠೆಯಿಂದ ಬೆಳೆಸಿ ಇವತ್ತು ಕಾಂಗ್ರೆಸ್ ಪಕ್ಷ 135-136 ಸೀಟ್ ಗೆಲ್ಲುತ್ತೆ ಅಂತಂದರೆ ಕಾರಣೀಭೂತರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ, ಪಕ್ಷ ಅವ್ರಿಗೆ ಅವರ ಅರ್ಹತೆ ಮೇರೆಗೆ, ಅವರ ಶ್ರಮದ ಮೇರೆಗೆ ಅವ್ರನ್ನ CM ಮಾಡ್ತಿದೆ ಅನ್ನೋದು ಖುಷಿ ನಮಗೆ ಬಹಳಷ್ಟು ಕೊಟ್ಟಿದೆ. ಈ ನೋವು ನಲಿವು, ಸುಖ ದುಃಖ ಈ ಎಲ್ಲವೂ ಎರಡು ಒಟ್ಟಿಗೆ ಬಂದಿರೋದ್ರಿಂದ ನಮಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಯಾವ ರೀತಿ ಇದನ್ನು ತಗೊಂಡು ಹೋಗಬೇಕು ಅಂತ ಒಂದು ಸ್ವಲ್ಪ ಗೊಂದಲಗಳಲ್ಲಿ ನಮ್ಮ INTUC ಫೆಡರೇಷನ್, ಇಂಟೆಕ್ ಫೆಡರೇಷನ್ನು ಗೊಂದಲಗಳಿರೋದ್ರಿಂದ ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ವಿ. ಒಂದು ಸಭೆ ಮಾಡಿದ್ವಿ, ಎಲ್ಲ ನಮ್ಮ ರಾಜ್ಯದ ಎಲ್ಲ ಪದ್ಧತಿಗಳನ್ನು ಕಳಿಸಿದ್ವಿ. ಅನಿರೀಕ್ಷಿತ ಬೆಳವಣಿಗೆಗಳಾಗಿರೋದ್ರಿಂದ ನಾವು ಯಾವ ರೀತಿ ಸಭೆ ಮಾಡಬೇಕು ಅಂತ ಬೇರೆ ದೇಶಗಳಿರೋಂಥವ್ರಿಗೆ ನಾವು ಝೂಮ್ ಮೀಟಿಂಗ್ ಮಾಡಿದ್ವಿ. ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಈ ಒಂದು ಉದ್ವಿಗ್ನ ಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮ ಮಾಡೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಅವರೊಂದು ನಿರ್ಧಾರಕ್ಕೆ ಬಂದರು. ಕಾರ್ಯಕ್ರಮ ಮಾಡ್ತೀವಿ, ಎಲ್ಲರೂ ಸಮಾಜಿತವಾಗಿ ಇದ್ದಾಗ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗ, ಸರ್ ಕಾರ್ಯಕ್ರಮ ನಾವು ಯಾವಾಗ ಮಾಡೋದು ಸರಿ, ಕಾರ್ಯಕ್ರಮ ನಿಮ್ಮ ಉದ್ದೇಶ, ನಿಮ್ಗೆ ಏನು ಅನಿಸಿಕೆ, ನಿಮ್ಮ ಭಾವನೆ ಏನಿದೆ ಅದು ಯಾವತ್ತೂ ಸೋಲೋದಿಲ್ಲ. ನೀವು ಯಾವತ್ತು ಬೇಕಾದ್ರೂ ಮಾಡಿ, ಈ ತಿಂಗಳಲ್ಲಿ ಮಾಡಿ, ಬರೋ ತಿಂಗಳು ಮಾಡಿ, ಬರೋ ವರ್ಷ ಮಾಡಿ, ಪರವಾಗಿಲ್ಲ. ನಾಯಕತ್ವ ನಿಮ್ಮಲ್ಲಿದೆ, ನಿಮ್ಮನ್ನು ನಾವು ಒಪ್ಕೊಂಡಿದ್ದೀವಿ. ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ನೀವು ನಾಯಕರಲ್ಲ, ನೀವು ಯಾವಾಗಿದ್ರೂ ನಮ್ಮ ನಾಯಕರೇ ಅಂತ ಹೇಳಿ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳು ಅವ್ರಿಗೆ ಸಹಮತ ನೀಡಿ ನೀವು ಯಾವಾಗ ಮಾಡಿದ್ರೆ ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಪ್ರಸಾದ್ ಆರಾಧ್ಯ ಅವರು ಈ ಕಾರ್ಯಕ್ರಮನ ಒಂದು ಒಳ್ಳೆ ದಿನ, ಒಂದು ಮುಹೂರ್ತ ಫಿಕ್ಸ್ ಮಾಡಿ ತಮ್ಗೆಲ್ರಿಗೂ ತಿಳಿಸ್ತಾರೆ. ಸೊ ಈಗಾಗಲೇ ನಾವು ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ಮಾಡಿದ್ವಿ, ಇನ್ವಿಟೇಷನ್ ಮಾಡಿ ಬಹಳಷ್ಟು ವಿಚಾರವಂತರಿಗೆ ತಿಳಿಸಿದ್ವಿ, ಅವ್ರಿಗೆಲ್ಲ ಆಹ್ವಾನ ಮಾಡಿಸಿದ್ವಿ, ಅವ್ರಿಗೆಲ್ಲ ನಾವು ಕ್ಷಮೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮನ ಮಾಡಬೇಕು. ಅದು ಇಡೀ ಬೆಂಗಳೂರಲ್ಲಿ ಒಂದು ಹೆಸರಾಗಬೇಕು. ಬೆಂಗಳೂರು ಮಾತ್ರ ಅಲ್ಲ, ಅದು ರಾಜ್ಯಾದ್ಯಂತ ಮಾತ್ರ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಒಂದು ಹೆಸರು ಮಾಡಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ ಎಲ್ಲರೂ ಸೇರಿಕೊಂಡು. ಸೊ ಹಾಗಾಗಿ ಪದಾಧಿಕಾರಿಗಳೆಲ್ಲರೂ ಮತ್ತು ರಾಜ್ಯದ ಎಂಟೈರ್ ಜನತೆ, ನಾವೇನು ಕಾಂಗ್ರೆಸ್ ಪಕ್ಷನ ನಾವೆಲ್ಲ ಒಪ್ಕೊಂಡಿದ್ದೀವಿ, ಪಂಚಗ್ಯಾರಂಟಿಗಳು ನಾವೇನೆಲ್ಲರೂ ಒಪ್ಕೊಂಡು ನಾವು ಸ್ವೀಕಾರ ಮಾಡಿ ಅದನ್ನು ಅನುಭವಿಸಿದ್ದೀರಿ. ಎಲ್ಲರೂ ಸೇರಿ ಕಾರ್ಮಿಕರು, ಬಹಳ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಕಾರ್ಮಿಕರು, ದೇಶಕ್ಕೆ ಸೈನಿಕ ಎಷ್ಟು ಮುಖ್ಯನೋ, ಕೃಷಿಕ ಎಷ್ಟು ಮುಖ್ಯನೋ, ಕಾರ್ಮಿಕನು ಅಷ್ಟೇ ಮುಖ್ಯ. ಆ ಕಾರ್ಮಿಕರ ಮಹಾ ಉತ್ಸವನ ನಾವು ಇನ್ನೂ ಉತ್ಸವದಿಂದ ಮಾಡಬೇಕು, ಯಾವುದೇ ಸೂತಕದಲ್ಲಿ ನೋವಲ್ಲಿ ನಾವು ಮಾಡಬಾರ್ದು ಅಂತ ಹೇಳಿ ಅವರ ಕಾರ್ಯಕ್ರಮವನ್ನು ಮುಂದಿಟ್ಟಿದ್ದಾರೆ. ಬಂಧುಗಳೇ, ಇಡೀ ಜನತೆ, ನಮ್ಮ ಕರ್ನಾಟಕದ ರಾಜ್ಯದ ಜನತೆ ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮನ ಅದ್ದೂರಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಸಮಯ ಮತ್ತು ಸ್ಥಳ ನಾನು ನಿಮಗೆ ತಿಳಿಸ್ತೀವಿ. ಆ ಕಾರ್ಯಕ್ರಮಕ್ಕೆ ತಪ್ಪದೆ ನೀವೆಲ್ಲರೂ ಯಾರು ಬರಬೇಕು ಅಂತಿದ್ರಿ ಎಲ್ಲರೂ ತಾವುಗಳೆಲ್ಲ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಯಾಕೆ ಅಂತಂದರೆ ಕಾರ್ಯಕ್ರಮ ಅದು ಕಾರ್ಮಿಕರ ಮಹಾ ಉತ್ಸವ ಮಾತ್ರನೇ ಅಲ್ಲ, ಆ ಕಾರ್ಮಿಕರನ್ನ ಗುರುತಿಸಿ ಸೇವೆ ಮಾಡ್ತಿರೋ ಅಂಥ ಪ್ರತಿಯೊಬ್ಬ ಕಾರ್ಮಿಕ ಸೇವಾ ವ್ಯಕ್ತಿಗೂ ಕಾರ್ಮಿಕ ಸೇವಾ ರತ್ನ ಪ್ರಶಸ್ತಿ ಕೊಟ್ಟು ಅವ್ರನ್ನ ಗೌರವಿಸೋದು ಕೆಲಸನೂ ಅದೇ ದಿನ ಆಗ್ತಿದೆ. ತದನಂತರ ಉದ್ಯೋಗ ಇಲ್ಲದೆ ಎಷ್ಟು ಜನ ಉದ್ಯೋಗ ಬೇಕು ಅಂತ ಆಶಿಸ್ತಾ ಇದ್ದಾರೋ ಅಂಥವ್ರಿಗೆಲ್ಲ ಉದ್ಯೋಗ ಮೇಳ ಅಂತ ಮಾಡಿ ಬಹಳಷ್ಟು
ಕಂಪನಿಗಳಿಂದ, ಬಹಳಷ್ಟು ಇಲಾಖೆಗಳಿಂದ, ಬಹಳಷ್ಟು ಕಂಪನಿಗಳಿಂದ ಮುಖ್ಯವಾದ ವ್ಯಕ್ತಿಗಳನ್ನ ಕರೆದು ಅಲ್ಲೇ ಸ್ಥಳೀಯವಾಗಿ ಅಲ್ಲೇ ಇಂಟರ್ವ್ಯೂ ನಡೆಸಿ ಅಲ್ಲೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋವಂಥ ಸ್ಥಿತಿಗತಿಗಳನ್ನ ಅವರು ನಿರ್ಮಾಣ ಮಾಡಿದ್ದಾರೆ. ಇದುವರೆಗೂ ರಾಜ್ಯದಲ್ಲಿ ಯಾರೂ ಮಾಡದೇ ಇರೋಂಥ ಕೆಲಸ, ಇದುವರೆಗೂ ಯಾರೂ ಯೋಚನೆ ಮಾಡದೇ ಇರೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರಸಾದ್ ಆರ್ಯ ಅವರು ಈ ಕಾರ್ಯಕ್ರಮನ ಮುನ್ನಡೆಸಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಬೆಂಬಲ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಪ್ರೀತಿ, ಸವಿನಯ, ಆಶೀರ್ವಾದ ಅವ್ರಿಗೆ ಯಾವಾಗಲೂ ಪ್ರಸಾದ್ ಆರ್ಯರ ಮೇಲೆ ಇರಲಿ ಅಂತ ನಾನು ಮನಪೂರ್ವಕ ಬೇಡ್ಕೊಳ್ತೀನಿ ಬಂಧುಗಳೇ. ಅವರಲ್ಲಿ ನಾಯಕತ್ವದ ಗುಣ ಇದೆ. ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಕೌಶಲ್ಯ ಪ್ರಸಾದ್ ಅವರು ನಿರ್ಧಾರ ಮಾಡಿ, ಬಹಳಷ್ಟು ಚಿಂತನೆ ಮಾಡಿ, ಕಾರ್ಮಿಕರ ಈ ಇಂಟೆಕ್ ಫೆಡರೇಷನ್ ಏನಿದೆ ಅದಕ್ಕೆ ಒಬ್ಬ ಒಳ್ಳೆ ರಾಜ್ಯಾಧ್ಯಕ್ಷನ ಮಾಡಿ ಅಂತಂತ ಹೇಳಿ ಅವರು ಸುಮಾರು ವರ್ಷಗಳಿಂದ ಯೋಚನೆ ಮಾಡಿ ಬಹಳಷ್ಟು ಜನರನ್ನ ಇವರಿಂದೇ ಬಿಟ್ಟು ಇವ್ರನ್ನ ಯೋಚನೆ ಮಾಡಿದ್ದಾರೆ, ಇವ್ರು ಕೊಡಬೇಕಾ ಬೇಡವಾ ಅಂತ. ಅಷ್ಟು ಪರಿಶೀಲನೆ ಮಾಡಿ ಅವರು ಲಾಸ್ಟಲ್ಲಿ ಸೆಲೆಕ್ಟ್ ಮಾಡಿದ್ದು ನಮ್ಮ ಪ್ರಸಾದ್ ಆರಾಧ್ಯ ಅವ್ರನ್ನ. ಸೊ ಹಾಗಾಗಿ ಬಂಧುಗಳೇ, ಅವರ